ಈ ಸುದ್ದಿ ಮಾತ್ರ ಅವ್ರು ಬರಂಗಿಲ್ಲ, ನಾವು ಬಿಡಂಗಿಲ್ಲ. SIT ಅವರು ತಲೆ ಕೆಡಿಸ್ಕೊಳ್ಳೋದು ನಿಲ್ಸಂಗಿಲ್ಲ. ಹಂಗಾಗ್ಬಿಟ್ಟಿದೆ. ಯಾವುದು ಅಂತಂದರೆ ಅದೇ ಪ್ರಜ್ವಲ್ ರೇವಣ್ಣ ಕತೆ. ಅವ್ರು ವಿದೇಶದಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ಯಾರು ಫೋನ್ ಕಾಂಟ್ಯಾಕ್ಟು ಇಲ್ಲ, ಏನೂ ಇಲ್ಲ. ಈ ಕಡೆಗೆ ಅವ್ರ ಪಾಸ್ಪೋರ್ಟ್ ರದ್ದು ಮಾಡ್ರಿ ಅಂತ ರಾಜ್ಯ ಸರ್ಕಾರ ಕೇಳ್ತಾ ಇದೆ. ಮಾಡ್ತೀವಿರಿ ಅಂತ ಕೇಂದ್ರದವ್ರು ಹೇಳ್ತಾ ಇದ್ದಾರೆ, ವಿದೇಶಾಂಗ ಇಲಾಖೆಯವರು. ಸೊ ಈಗ ಫೈನಲಿ ಏನಾಗಿದೆ, ಡೆಡ್ಲೈನ್ 10 ದಿನ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಈಗಾದರೂ ಬರ್ತಾರಾ ಗೊತ್ತಿಲ್ಲ. ಸಂಸದ ಪ್ರಜ್ವಲ್ ರೇವಣ್ಣಗೆ ಶಾಕ್ ಮೇಲೆ ಶಾಕ್. ಸ್ವದೇಶಕ್ಕೆ ವಾಪಸ್ ಆಗೋಕೆ 10 ದಿನಗಳ ಈಗ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಪ್ರಜ್ವಲ್ಗೆ SIT ಕೊನೆಯ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಮೇ 26 ನಂತರ ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾರಾ ಗೊತ್ತಿಲ್ಲ. ಬರ್ತಾರಾ ಅಂತ ಕ್ವಶನ್ ಮಾರ್ಕ್ ನಾವು ಆಗ್ತಾನೇ ಇದೀವಿ. ಅವರಂತೂ ಬರ್ತಾನೆ ಇಲ್ಲ. ಆಲ್ಮೋಸ್ಟ್ ಆಲ್ 28 ದಿನ ಆಗೋಯ್ತು ಅವರು ಇಲ್ಲಿಂದ ಖಾಲಿ ಮಾಡ್ಕೊಂಡು ಜಾಗ. ಸೊ ಹಾಗಾಗಿ ಈಗ ಪ್ರಜ್ವಲ್ ಅವರು ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ. 10 ದಿನ ಡೆಡ್ಲೈನ್ ಕೊಟ್ಟು ಬರಲಿಲ್ಲ ಅಂದರೆ ಏನು ಮಾಡ್ತೀರಾ SIT ಅವರು? ನಿಮ್ಮ ಮುಂದೆ ಇರೋ ಆಪ್ಷನ್ ಅದೇ, ಪಾಸ್ಪೋರ್ಟ್ ರದ್ದು ಮಾಡಬೇಕು, ಇಲ್ಲ ರೆಡ್ ಕಾರ್ನರ್ ನೋಟಿಸ್ ಹೊರಡಬೇಕು. ಅದನ್ನು ಬಿಟ್ಟರೆ ಇನ್ನೇನಿದೆ ಅಲ್ವಾ? ಸೊ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ದೇವೇಗೌಡರ ಎಚ್ಚರಿಕೆಗೆ ತಲೆಬಾಗ್ತಾರ ರೇವಣ್ಣ. ತಾತನ ಮಾತಿಗೆ ಓಗೊಟ್ಟು ಓಡೋಡಿ ಬರ್ತಾರ. ಹೌದು, ಪ್ರಜ್ವಲ್ ರೇವಣ್ಣಗೆ ಅಸಲಿ ಸಂಕಷ್ಟ ಈಗ ಶುರುವಾಗಿದೆ. ಅತ್ತಳ ಸುತ್ತಳ ಪಾತಾಳದಲ್ಲಡಗಿದ್ರೂ ಕೂಡ ಪ್ರಜ್ವಲ್ ಅವರನ್ನ ತಂದೆ ತರ್ತೇವೆ ಅಂಥೇಳಿ SIT ಪಣ ತೊಟ್ಟಿದೆ. ಅದಕ್ಕೆ ನಾನಾ ಕಸರತ್ತನ್ನು ಕೂಡ ಮಾಡ್ತಿದೆ. ಸದ್ಯ ಫಾರಿನ್ ಪಾತಾಳದಲ್ಲಿ ಕೂತು ಯಾರ ಸಂಪರ್ಕಕ್ಕೂ ಸಿಗದೆ ಭೂಗತವಾಗಿಯೇ ಕಳ್ಳಾಟವಾಡ್ತಾ ಇರುವ ಪ್ರಜ್ವಲ್ಗೆ ಎಲ್ಲಿದೆಯೋ ಬಾರಪ್ಪ ಕಂದ ಅಂಥೇಳಿ ಚಿಕ್ಕಪ್ಪ ಕುಮಾರಸ್ವಾಮಿ ಗೋಗರ್ದಿದ್ದಾರೆ. ಅವರ ಮಾತಿಗೆ ಬೆಲೆ ಕೊಟ್ಟು ಪ್ರಜ್ವಲ್ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ರು. ಆದರೆ ಆ ನಿರೀಕ್ಷೆ ಹುಸಿ ಆಯಿತು. ಇದೀಗ ಕೊನೆಯದಾಗಿ ದೊಡ್ಡಗೌಡರು ಖಡಕ್ ವಾರ್ನಿಂಗ್ ಅನ್ನ ಪಾಸ್ ಮಾಡಿದ್ದಾರೆ. ಪ್ರಜ್ವಲ್ ಎಲ್ಲಿದ್ರು ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆ ಎದುರಿಸಬೇಕು. ಇದು ನಾನು ಕೊಡ್ತಾ ಇರುವ ಎಚ್ಚರಿಕೆ. ತಾಳ್ಮೆ ಪರೀಕ್ಷಿಸಬೇಡ. ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನು ನೀನು ಎದುರಿಸಬೇಕಾಗುತ್ತೆ. ಈ ಎಚ್ಚರಿಕೆಗೆ ಅವನು ತಲೆಬಾಗದಿದ್ದಲ್ಲಿ ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗೋದ್ರಲ್ಲಿ ಸಂದೇಹವಿಲ್ಲ. ನನ್ನ ಬಗ್ಗೆ ಏನಾದರೂ ಕಿಂಚಿತ್ತು ಗೌರವವಿದ್ದಲ್ಲಿ ಕೂಡಲೇ ಹಿಂತಿರುಗಿ ಬರಬೇಕು ಅಂಥೇಳಿ ಭಾವನಾತ್ಮಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಟೀಕೆ, ಆರೋಪ, ಅಪಮಾನಗಳಿಂದ ದೇವೇಗೌಡರ ಕುಟುಂಬ ನೊಂದಿದೆ. ಆದರೆ ಪ್ರಜ್ವಲ್ ರೇವಣ್ಣ ತಾತನ ಮಾತಿಗೆ ಬೆಲೆ ಕೊಡ್ತಾರಾ? ದೇವೇಗೌಡರ ಎಚ್ಚರಿಕೆಗೆ ಜಗ್ತಾರ? ದೊಡ್ಡಗೌಡರು ಹೇಳಿದಂತೆ ಭಾರತಕ್ಕೆ ವಾಪಸ್ ಆಗ್ತಾರ? SIT ತನಿಖೆಯನ್ನ ಎದುರಿಸ್ತಾರ? ತಾತನ ಮಾತಿಗೆ ಬೆಲೆ ಕೊಡದಿದ್ರೆ ಏಕಾಂಗಿ ಆಗ್ತಾರಾ ಪ್ರಜ್ವಲ್? ವಿದೇಶದಿಂದ ಪ್ರಜ್ವಲ್ ಬಾರದೆ ಹೋದ್ರೆ ಗೌಡ್ರ ಮಾತೆ ಅಂತಿಮವಾಗುತ್ತಾ? ಕುಟುಂಬದ ಜೊತೆಗೆ ಪ್ರಜ್ವಲ್ ರಾಜಕೀಯ ಭವಿಷ್ಯವೂ ಕೂಡ ಕತ್ತಲಾಗುತ್ತಾ? ಸದ್ಯ ಈ ಪ್ರಶ್ನೆಗಳು ಎಲ್ಲರ ತಲೆಯಲ್ಲೂ ಕೂಡ ಓಡ್ತಾ ಇದೆ. ಪ್ರಜ್ವಲ್ ನಡೆಯ ಬಗ್ಗೆ ಕುತೂಹಲ ಮನೆ ಮಾಡಿದೆ. ಪ್ರಜ್ವಲ್ ರೇವಣ್ಣಗೆ ಅಸಲಿ ಸಂಕಷ್ಟ ಆರಂಭ. ಸ್ವದೇಶಕ್ಕೆ ವಾಪಸ್ ಆಗಲು 10 ದಿನ ಡೆಡ್ಲೈನ್. 10 ದಿನದಲ್ಲಿ ಬರೆದಿದ್ರೆ ಪಾಸ್ಪೋರ್ಟ್ ರದ್ದು. ಎಸ್, ದೇವೇಗೌಡರು ಪತ್ರವನ್ನು ಬರೆದಿದ್ದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಅಸಲಿ ಸಂಕಷ್ಟ ಈಗ ಶುರುವಾಗಿದೆ ನೋಡಿ. ದೇವೇಗೌಡರಿಗೆ ಬೆಲೆ ಕೊಟ್ಟು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಕಾನೂನಿನ ಬಿಗಿ ಹಿಡಿತ ಮತ್ತಷ್ಟು ಗಟ್ಟಿಯಾಗ್ತಾ ಇರೋದಂತೂ ನಿಜ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವುದನ್ನು ಕೋರಿ SIT ಪತ್ರಕ್ಕೆ ಕೇಂದ್ರ ವಿದೇಶಾಂಗ ಇಲಾಖೆ ರಿಯಾಕ್ಟ್ ಮಾಡಿದೆ. ಪಾಸ್ಪೋರ್ಟ್ ರದ್ದತಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ, ಪರಿಶೀಲನೆ ನಡೀತಾ ಇದೆ ಅಂತೇಳಿ ವಿದೇಶಾಂಗ ಇಲಾಖೆ ತಿಳಿಸಿದೆ. ಹಾಗಾಗಿ ಇದೀಗ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ಗೆ ಶಾಕ್ ಆದಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಮೋಸ್ಟ್ ವಾಂಟೆಡ್ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗಲೇಬೇಕು. ಅದರಲ್ಲೂ 10 ದಿನಗಳ ಒಳಗೆ ವಿದೇಶದಿಂದ ತಾಯಿ ನೆಲಕ್ಕೆ ಬರಲೇಬೇಕು. ಪ್ರಜ್ವಲ್ಗೆ 10 ದಿನ ಡೆಡ್ಲೈನ್ ಕೊಡಲಾಗಿದ್ದು, ಅದನ್ನ ಮೀರಿದ್ರೆ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆಗೆ ವಿದೇಶಾಂಗ ಇಲಾಖೆ ಚಾಲನೆ ಕೊಡಲಿದೆ. ಪೆನ್ ಡ್ರೈವ್ ಪ್ರಕರಣದ ಬಳಿಕ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಒಂದು ಕಡೆ ಮಾಜಿ CM HD ಕುಮಾರಸ್ವಾಮಿ, ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಪ್ರಜ್ವಲ್ ರೇವಣ್ಣ ಅವರಿಗೆ ಕೂಡಲೇ SIT ಮುಂದೆ ಹಾಜರಾಗಬೇಕು, ವಿಚಾರಣೆಗೆ ಒಳಪಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಕೇಂದ್ರ ವಿದೇಶಾಂಗ ಇಲಾಖೆಯು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಮುಂದಿನ 10 ದಿನಗಳಲ್ಲಿ ಭಾರತಕ್ಕೆ ಬರದೇ ಇದ್ರೆ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡೋದಾಗಿ ಎಚ್ಚರಿಕೆಯನ್ನು ನೀಡಿದೆ. ಮೇ 26 ನಂತರ ಸ್ವದೇಶಕ್ಕೆ ಪ್ರಜ್ವಲ್ಗಾಗಿ ಕಾದ SIT ಟೀಮ್. ಪ್ರಜ್ವಲ್ ರೇವಣ್ಣ ಭಾರತದಿಂದ ನಾಪತ್ತೆಯಾಗಿ ಇವತ್ತಿಗೆ 28 ದಿನ. SITಯ ಯಾವ ನೋಟಿಸಿಗೂ ಜಗ್ಗದಿದ್ದಕ್ಕೆ ಕೊನೆಯದಾಗಿ ಪಾಸ್ಪೋರ್ಟ್ ರದ್ದತಿಯ ಅಸ್ತ್ರವನ್ನು ಬೀಸಿದೆ. ವಿದೇಶಾಂಗ ಇಲಾಖೆ ಕೂಡ ಪಾಸ್ಪೋರ್ಟ್ ರದ್ದತಿಗೆ ಚಾಲನೆ ಕೊಟ್ಟಿದ್ದು, ಪ್ರಜ್ವಲ್ ರೇವಣ್ಣ ಹೊಸ ಇಕ್ಕಟ್ಟಿಗೆ ಸಿಲುಕೊಂಡಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗೋವರೆಗೂ ಕೂಡ ಕಾಯ್ತಾರಾ, ಅದಕ್ಕೂ ಮೊದಲೇನೆ ಬರ್ತಾರಾ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಯಾವಾಗ ಬೇಕಾದರೂ ಪ್ರಜ್ವಲ್ ವಾಪಸ್ ಆಗಬಹುದು ಅಂಥೇಳಿ ಅವರ ಚಲನವಲನಗಳ ಮೇಲೆ SIT ನಿಗಾ ಇಟ್ಟಿದೆ. ಗೌಡ್ರ ಪತ್ರದ ಬಳಿಕ ಟಿಕೆಟ್ ಬುಕ್ಕಿಂಗ್ ಮಾಡ್ತಾರಾ ಅಂತ SIT ಕಾದು ಕುಳಿತಿದೆ. ಮಾನ್ಯ
ಹಿರಿಯರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟ್ರ್ ಬರೆದಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಅದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು. ಒಂದು ಕಡೆ ದೇವೇಗೌಡರ ವಾರ್ನಿಂಗ್, ಪಾಸ್ಪೋರ್ಟ್ ರದ್ದತಿಯ ಭೀತಿ, ಅಡಕತ್ತರಿಯಲ್ಲಿ ಪ್ರಜ್ವಲ್ ಮೇ 26ರ ಬಳಿಕ ವಾಪಸ್ ಆಗ್ತಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. 6ನೇ ಹಂತದ ಚುನಾವಣೆಯ ಬಳಿಕ ಭಾರತಕ್ಕೆ ವಾಪಸ್ ಆಗಬಹುದು ಎನ್ನಲಾಗ್ತಿದೆ. HDK ಸಂಪರ್ಕವಿಲ್ಲದ ಪ್ರಜ್ವಲ್ ಯಾರ ಸಂಪರ್ಕದಲ್ಲಿದ್ದಾರೆ? ದೇವೇಗೌಡರ ಎಚ್ಚರಿಕೆಯ ಪತ್ರದ ಸಂದೇಶ ಪ್ರಜ್ವಲ್ಗೆ ರವಾನೆಯಾಗಿದೆಯಾ? ದೇವೇಗೌಡರ ಎಚ್ಚರಿಕೆಗೆ ಹೆದರಿ ಭಾನುವಾರದ ಬಳಿಕ ವಾಪಸ್ ಆಗಬಹುದು ಅಂಥೇಳಿ ಮಾತುಗಳು ಕೇಳಿ ಬರ್ತಿದೆ. ಈಗಾಗಲೇ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ನ ರದ್ದು ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ಜೊತೆಗೆ ವಿದೇಶಾಂಗ ಇಲಾಖೆಯು ಕೂಡ ಅದರ ಪ್ರೊಸೆಸನ್ನು ಪ್ರಾರಂಭ ಮಾಡಿದ್ದೀವಿ ಅಂತೇಳಿ ನಿನ್ನೆ ಅಧಿಕೃತವಾಗಿ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿತ್ತು. ಆದರೆ ಇವತ್ತು ಇನ್ನೊಂದು ಸ್ಪಷ್ಟನೆಯನ್ನು ಕೊಟ್ಟುವಂಥ ಪ್ರಯತ್ನವನ್ನು ಈಗಾಗಲೇ ಮಾಡಿರುವಂಥದ್ದು. ಆ ಪ್ರಕಾರ ಈಗ ಕಾನೂನಾತ್ಮಕವಾಗಿ ಯಾವ ಪ್ರಕ್ರಿಯೆಗಳನ್ನು ಮಾಡಬೇಕು, ಜೊತೆಗೆ ದಾಖಲೆಗಳೇನಿತ್ತು ಆ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ವಿ. ದಾಖಲೆಗಳ ಪರಿಶೀಲನೆ ಆದ ಬಳಿಕ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಈಗಾಗಲೇ ವಿದೇಶಾಂಗ ಸಚಿವಾಲಯ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಕಾನೂನಾತ್ಮಕ ಕ್ರಮಗಳನ್ನು ವಿದೇಶಾಂಗ ಸಚಿವಾಲಯ ಕೂಡ ತೆಗೆದುಕೊಳ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪಾಸ್ಪೋರ್ಟ್ ರದ್ದಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಮತ್ತು ಪಾಸ್ಪೋರ್ಟ್ ರದ್ದತಿಗೆ ಕೌಂಟ್ ಡೌನ್ ಈಗ ಶುರುವಾಗಿರುವಂಥದ್ದು. ಪ್ರಜ್ವಲ್ ವಿರುದ್ಧ 30ಕ್ಕೂ ಹೆಚ್ಚು ಸಂತ್ರಸ್ತೆಯರ ಆರೋಪ. ಪ್ರಜ್ವಲ್ ಭಾರತಕ್ಕೆ ಬರಲೇಬೇಕು ಅಂತ ಇರುವಾಗ ಇದೀಗ ಮತ್ತಷ್ಟು ಸಂಕಷ್ಟಗಳು ಎದುರಾಗಿದೆ. ಪ್ರಜ್ವಲ್ ವಿರುದ್ಧ 3 ಪ್ರತ್ಯೇಕ ರೇಪ್ ಕೇಸ್ ದಾಖಲಾಗಿದೆ. ಅಷ್ಟೇ ಅಲ್ಲ, ಸಂತ್ರಸ್ತೆಯರಿಗಾಗಿ SIT ತೆರೆದಿದ್ದಂತಹ ಹೆಲ್ಪ್ಲೈನ್ಗೆ 30ಕ್ಕೂ ಹೆಚ್ಚು ಕರೆಗಳು ಬಂದಿದೆ. ಸಹಾಯವಾಣಿಯ ಮೂಲಕ SITಯನ್ನು ಸಂಪರ್ಕಿಸಿರುವ ಸಂತ್ರಸ್ತೆಯರು ತಮಗಾಗಿರುವಂತಹ ಅನ್ಯಾಯವನ್ನು ವಿವರಿಸಿದ್ದಾರೆ. ಏನೆಲ್ಲ ಆರೋಪ ಮಾಡಿದ್ದಾರೆ, ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಗೌಪ್ಯವಾಗಿಡಲಾಗಿದೆ. ಹೆಲ್ಪ್ಲೈನ್ ಹೇಳಿಕೆಗಳನ್ನು ಕೂಡ SIT ಅತ್ಯಂತ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದೆ. ಆದರೆ ಇದುವರೆಗೂ ಸಂತ್ರಸ್ತೆಯರು ದೂರು ದಾಖಲಿಸಿಲ್ಲ. ನೀವು ಹೇಳಿದ ಸ್ಥಳಕ್ಕೆ ನಾವೇ ಬರ್ತೇವೆ, ಗುರುತು ಮಾಹಿತಿ ಗೌಪ್ಯವಾಗಿಡ್ತೇವೆ ಅಂಥೇಳಿ SIT ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ದೂರನ್ನು ದಾಖಲಿಸುವುದಕ್ಕೆ ಸಂತ್ರಸ್ತೆಯರು ಹಿಂದೇಟನ್ನು ಹಾಕ್ತಿದ್ದಾರೆ. ಆದರೆ SIT ಹೆಲ್ಪ್ಲೈನ್ ಮೂಲಕ ದಾಖಲಾಗುವ ಹೇಳಿಕೆಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಲೈಂಗಿಕ ದೌರ್ಜನ್ಯ ಹಾಗೂ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಸಹಾಯವಾಣಿಯೊಂದನ್ನು ತೆರೆದಿತ್ತು. ಇಲ್ಲಿವರೆಗೂ 30 ಕರೆಗಳು ಸಹಾಯವಾಣಿಗೆ ಬಂದಿದ್ದು, ಆದರೆ ಯಾರೂ ಸಹ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನು ನೀಡಿಲ್ಲ. ಅಲ್ಲದೆ 30 ಕರೆಗಳು ಏನಿದೆ, ಅವರು ಯಾರು ಏನೆಲ್ಲ ಹೇಳಿಕೆ ನೀಡಿದನನ್ನು SIT ತಂಡ ಗೌಪ್ಯವಾಗಿರಿಸಿದೆ. ಈಗ 30 ಜನರ ಮಾಹಿತಿಯನ್ನು ಕಲೆ ಹಾಕಿ ಅವರನ್ನು ನೇರವಾಗಿ ಸಂಪರ್ಕ ಮಾಡಿ ದೂರನ್ನು ನೀಡಿ, ಯಾವುದೇ ಹಿಂಜರಿಕೆ ಬೇಡ, ನಾವು ನಿಮ್ಮ ಜೊತೆ ಇದ್ದೇವೆ, ಸರ್ಕಾರ ಇದೆ ಅನ್ನೋ ಒಂದು ಭರವಸೆಯನ್ನು ನೀಡಿ ದೂರು ಪಡಲಿಕ್ಕೆ ಮುಂದಾಗಿದೆ. ಅಲ್ಲದೆ ಏನು ಇನ್ನೂ ಸಂತ್ರಸ್ತರಿದ್ದಾರೆ ಅವರು ಸಹ ನೇರವಾಗಿ SIT ತಂಡದ ಮುಂದೆ ಬರ್ಬೋದು ಅಥವಾ ಸಹಾಯವಾಣಿಗೆ ಕರೆ ಮಾಡಿ ದೂರ ನೀಡಬಹುದು ಅಂತ ಹೇಳಿ ಮತ್ತೊಮ್ಮೆ ವಿಶೇಷ ತನಿಖಾ ತಂಡ ಮನವಿಯನ್ನೇ ಮಾಡಿದೆ. ಒಂದು ವೇಳೆ ಯಾರು ಸಂತ್ರಸ್ತರು ಮತ್ತೆ ದೂರ ನೀಡಿದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಲಿದೆ. ಪ್ರಜ್ವಲ್ ಕೇಸ್ನಲ್ಲಿ ಕೆಸರೆರ ಚಾಟ, ಕಾನೂನಿನ ಮೂಲಕವೇ ಸರ್ಕಾರ ಉತ್ತರ. ತನಿಖೆ, ವಿಚಾರಣೆ, ಟ್ವಿಸ್ಟ್, ಇದರ ಜೊತೆಗೆ ರಾಜಕೀಯ ವಾಗ್ಯುದ್ಧ. ಪೆನ್ ಡ್ರೈವ್ ಹಿಂದೆ ಮಹಾನ್ ನಾಯಕನ ಪಾತ್ರ ಇದೆ, ವೈರಲ್ ಮಾಡಿದ್ದೇ ಕಾಂಗ್ರೆಸ್ನವರು ಅಂಥೇಳಿ ದಳಪತಿಗಳು ಆರೋಪಗಳ ಸುರಿಮಳೆ ಹಾಕ್ತಿದ್ದಷ್ಟು ಸರ್ಕಾರ ಪ್ರಜ್ವಲ್ಗೆ ಬಿಗಿ ಹಿಡಿತವನ್ನು ಸಾಧಿಸ್ತಿದೆ. ಮಾತಾಡಿದಷ್ಟು ರಾಜಕೀಯ ಕೆಸರೆರಚಾಟವಷ್ಟೇ ನಡೆಯಲಿದೆ. ಹಾಗಾಗಿ ಕಾನೂನಿನ ಕುಣಿಕೆ ಬಿಗಿ ಮಾಡಿ ಕೌಂಟರ್ ಕೊಡ್ತಾ ಇದೆ ಸರ್ಕಾರ. ಅದರ ಭಾಗವಾಗಿ ಕೇಂದ್ರಕ್ಕೆ CM 2ನೇ ಪತ್ರವನ್ನು ಬರೆದಿರುವುದು. ಆದಷ್ಟು ಕಾನೂನಾತ್ಮಕ ಪ್ರಕ್ರಿಯೆ ಚುರುಕುಗೊಳಿಸಲಿಕ್ಕೆ ನಿರ್ಧಾರ ಮಾಡಿದೆ. ಪ್ರಜ್ವಲ್ ಬಂಧನದ ಪ್ರಯತ್ನಕ್ಕೆ ಏನೆಲ್ಲ ಅಸ್ತ್ರ ಸಾಧ್ಯವೋ ಅದೆಲ್ಲವನ್ನು ಕೂಡ ಬಳಕೆಗೆ SIT ಮುಂದಾಗಿದೆ. ಮೋದಿ ಅವರಿಗೆ 2 ಸಲ ಪತ್ರ ಬರೆದಿದ್ದೀರಾ, ಏನೋ ರೆಸ್ಪಾನ್ಸ್ ಬಂದಿದೆಯಾ ಆ ಕಡೆಯಿಂದ ಅಂತ? ಪ್ರಧಾನಿ ಅವರಿಗೆ ಇವತ್ತಿನವರಿಗೆ ಅವ್ರ ರೆಸ್ಪಾನ್ಸ್ ಬಂದಿಲ್ಲ. ಅನೇಕ ಪತ್ರಗಳಿಗೆ ನನ್ನ ಪತ್ರಗಳಿಗೆ ಉತ್ತರ ಕೊಟ್ಟಿಲ್ಲ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೀನಿ. ಮೊದಲನೇ ಪತ್ರ ಉತ್ತರ ಇಲ್ಲ, 2ನೇ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ. ಈಗ ನಾವು we have got all the confidence in SIT. Devegowda has written the letter. I am sorry, it is a family matter. I don't want to intervene. ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ 10 ದಿನ ಡೆಡ್ಲೈನ್ ಅನ್ನು ಕೊಡಲಾಗಿದೆ. ಬಂದ್ರೆ ಇಲ್ಲಿ ಲಾಕ್, ಬರದಿದ್ರೆ ಪಾಸ್ಪೋರ್ಟ್ ಕ್ಯಾನ್ಸಲ್. ಇಕ್ಕಟ್ಟಿನ ಸುಳಿಯಲ್ಲಿ ಪ್ರಜ್ವಲ್ ಹೊಯ್ದಾಡ್ತಿದ್ದಾರೆ. ಭಾನುವಾರದ ಬಳಿಕ ಭಾರತಕ್ಕೆ ಬರ್ತಾರಾ ಇಲ್ವಾ ಅನ್ನೋದು ಸದ್ಯದ ಕುತೂಹಲ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.
ಇಕ್ಕಟ್ಟಿನ ಕೇಸು ಅದು ಪರ್ಸನಲ್ ಮ್ಯಾಟರ್ ಅಲ್ಲ, ಅದು ಕುಟುಂಬದ ಮ್ಯಾಟರ್ ಅಲ್ಲ ಅಲ್ವಾ ಅರುಣ್? ಅದು ದೇವೇಗೌಡರು ಹೇಳ್ತಾ ಇರುವಂಥ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು, ಅಂದರೆ ಕುಟುಂಬದಿಂದ ಆಚೆ ಹಾಕ್ತೀವಿ ಅನ್ನೋದು. ಬಟ್ ತುಂಬ ಜವಾಬ್ದಾರಿಯುತವಾಗಿ ದೇವೇಗೌಡರು ಏನು ಹೇಳಬೇಕಾಗಿದೆಯೋ ಅವರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಿದ್ದಾರೆ. ಬಟ್ ಕೇಳಿಸಿಕೊಳ್ಬೇಕಾಗಿರುವಂಥವ್ರು ಮನೇಲಿರೋರು ತುಂಬ ಜನ ಕೇಳಿಸ್ಕೊಳ್ಬೇಕಲ್ಲ. ನಿಜ. ಹಲವು ಕಡೆಗಳಲ್ಲಿ ಕೇಳಿಸ್ಕೊಳ್ಳಿಲ್ಲ. ಹಿರಿಯರ ಮಾತು ಕೇಳಿಸ್ಕೊಳ್ಳಾರ್ದಕ್ಕೆ ಹಲವು ಕಡೆಗಳಲ್ಲಿ ಹಲವು ರೀತಿಯಾದಂಥ ಅವಾಂತರಗಳನ್ನು ಅವ್ರು ಎದುರಿಸಬೇಕಾಗತ್ತೆ. ಈಗ ಈ ವಿಚಾರದಲ್ಲೂ ಅಷ್ಟೇ, ಬರದೇ ಇದ್ದರೆ ಈಗ ಪರಿಸ್ಥಿತಿಗಳೇನು, ಇವತ್ತೆಲ್ಲ ನಾಳೆ ಬರಲೇಬೇಕು, ಫೇಸ್ ಮಾಡಲೇಬೇಕು. ಇಕ್ಕಟ್ಟು ಅಂತ ನಾವು ಹೇಳ್ತೀವಿ. ಇಕ್ಕಟ್ಟು ಅಂದ್ರೆ ಏನು? ಈಗಲೂ ಅದೇ ಕಾನೂನನ್ನು ಎದುರಿಸಬೇಕು, ವಾಪಸ್ ಬಂದ ಮೇಲೂ ಅದನ್ನೇ ಎದುರಿಸಬೇಕು. ಇವತ್ತೆಲ್ಲ ನಾಳೆ ಎದುರಿಸಲೇಬೇಕು. ಬಟ್ ಜಾಸ್ತಿ ಡ್ಯಾಮೇಜ್ ಆಗತ್ತೆ ಅಷ್ಟೇ. ಫೇಸ್ ಮಾಡಬೇಕು ಕಾನೂನಾತ್ಮಕವಾಗಿ. ನಿಜ.